ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವೇಣುಗಣಪತಿ. ಮೊದಲಿಗೆ ಮುಖ್ಯಾಂಶಗಳು. ಕರ್ನಾಟಕದ ರೈತರನ್ನು ಹೊಗಳಿದ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರು. ಸತತ 2ನೇ ತಿಂಗಳು ಕುಸಿದ ಡಿಎಪಿ ಮಾರಾಟ, ಲಭ್ಯತೆ ಕಡಿಮೆ ಇದೆ ಎನ್ನುತ್ತಿರುವ ರೈತರು. ಭಾರತ ಸ್ವಂತ ಜೈವಿಕ ಸುರಕ್ಷಾ ಪ್ರಯೋಗಶಾಲೆಯನ್ನು ತೆರೆಯಬೇಕು ಎಂದ ಕೃಷಿ ವಿಜ್ಞಾನಿಗಳು. ಗಿಡದ ವಂಶವಾಹಿನಿಯನ್ನು ಓದಲು ಬಂತು ಕೃತಕ ಬುದ್ಧಿಮತ್ತೆ, ಸಸ್ಯ ವಿಜ್ಞಾನದಲ್ಲಿದು ಮಹತ್ತರ ಮೈಲಿಗಲ್ಲು. 2ನೇ ನಿರ್ಣಯದ ನಂತರವೂ ಅತಂತ್ರ ಸ್ಥಿತಿಯಲ್ಲಿ ಕುಲಾಂತರಿ ಸಾಸಿವೆ, ಒಂದು ತೀರ್ಮಾನಕ್ಕೆ ಬಂದಿ ಎಂದ ರೈತರು. ಮನುಷ್ಯರ ಪ್ರತಿರಕ್ಷಣಾ ವ್ಯವಸ್ಥೆಯಲ್ಲಿ ಕಂಡುಬರುವ ರಾಸಾಯನಿಕ ಗಿಡದ ಬೆಳವಣಿಗೆಗೆ ಸಹಾಯ ಮಾಡುತ್ತಿದೆ ಎಂದ ವಿಜ್ಞಾನಿಗಳು. ಇದೀಗ ವಾರ್ತೆಗಳ ವಿವರ. ಕರ್ನಾಟಕದ ರೈತರನ್ನು ಹೊಗಳಿದ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರು. ದೇಶದೆಲ್ಲೆಡೆ ವಿಕಸಿತ ಕೃಷಿ ಅಭಿಯಾನವನ್ನು ಹಮ್ಮಿಕೊಂಡಿರುವುದು ತಿಳಿದಿರುವ ವಿಷಯ. ಇದೀಗ ಕರ್ನಾಟಕದಲ್ಲಿ ಈ ಅಭಿಯಾನವನ್ನು ಆರಂಭಿಸಲಾಗಿದೆ. ನಿನ್ನೆ ಬೆಂಗಳೂರಿನ ರಾಷ್ಟ್ರೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಈ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕರ್ನಾಟಕದ ರೈತರನ್ನು ಮುಕ್ತಕಂಠದಿಂದ ಹೊಗಳಿದರು. ಕರ್ನಾಟಕದ ರೈತರು ತಾಂತ್ರಿಕತೆಯನ್ನು ಅಳವಡಿಸಿಕೊಳ್ಳುವುದರಲ್ಲಿ ಎಂದಿಗೂ ಮುಂದಿದ್ದಾರೆ. ಹೊಸ ಬೆಳೆ ತಂತ್ರಜ್ಞಾನವನ್ನು ತಮ್ಮ ಹೊಲಗಳಿಗೆ ತೆಗೆದುಕೊಂಡು ಹೋಗುತ್ತಾರೆ. ರಾಜ್ಯದಲ್ಲಿರುವ ಬೆಳೆ ವೈವಿಧ್ಯತೆ ಇದಕ್ಕೆ ಸಾಕ್ಷಿ. ನೀವು ಇತರರಿಗೆ ಮಾದರಿ ಎಂದರು. ವಿದ್ಯುಕ್ತವಾಗಿ ಸದ್ಯಕ್ಕೆ ಚಾಲನೆ ದೊರೆತಿದೆಯಾದರೂ ದೇಶದಾದ್ಯಂತ ಅಭಿಯಾನ ಆರಂಭವಾದಾಗಲಿಂದಲೇ ಕರ್ನಾಟಕದಲ್ಲೂ ಕೂಡ ಜಾರಿ ಮಾಡಲಾಗಿತ್ತು. ಒಟ್ಟಾರೆ 1896 ವಿಜ್ಞಾನಿಗಳ ತಂಡ ರಾಜ್ಯದ 8188 ಗ್ರಾಮಗಳಿಗೆ ತೆರಳಿ ಅಲ್ಲಿ 8,95,944 ರೈತರಿಗೆ ಉಪಯುಕ್ತ ಮಾಹಿತಿಗಳನ್ನು ನೀಡುತ್ತಿದೆ. ಸತತ 2ನೇ ತಿಂಗಳು ಕುಸಿದ ಡಿಎಪಿ ಮಾರಾಟ, ಲಭ್ಯತೆ ಕಡಿಮೆ ಇದೆ ಎನ್ನುತ್ತಿರುವ ರೈತರು. ಸರ್ಕಾರದ ಲೆಕ್ಕಾಚಾರದ ಪ್ರಕಾರ ಮೇ ತಿಂಗಳ ಆರಂಭದಲ್ಲಿ ಸುಮಾರು 13 ಲಕ್ಷ ಟನ್ ಡಿಎಪಿ ಗೊಬ್ಬರದ ಸಂಗ್ರಹಣೆ ಇತ್ತು. ಕೆಲವಷ್ಟನ್ನು ಮಾರಾಟ ಮಾಡಿ ಹೆಚ್ಚಿನನ್ನು ಆಮದು ಮಾಡಿಕೊಂಡ ನಂತರ ಮೇ ತಿಂಗಳ ಅಂತ್ಯಕ್ಕೆ ಈ ಸಂಖ್ಯೆ 12.57 ಲಕ್ಷ ಟನ್ಗೆ ಇಳಿದಿತ್ತು. ಆದರೆ ಸರ್ಕಾರ ತಪ್ಪಾದ ಲೆಕ್ಕ ಕೊಡುತ್ತಿದೆ. ಡೈ ಅಮೋನಿಯಂ ಫಾಸ್ಫೇಟ್ನ ಸಂಗ್ರಹ ಮತ್ತು ಲಭ್ಯತೆ ಎರಡೂ ಕೂಡ ಕಡಿಮೆ ಇದೆ ಎಂದು ರೈತರು ಆರೋಪಿಸಿದ್ದಾರೆ. ಪಂಜಾಬಿನಲ್ಲಂತೂ ಡಿಎಪಿ ಗೊಬ್ಬರದ ಬೇಡಿಕೆಯನ್ನು ಪೂರೈಸಲಾಗುತ್ತಿಲ್ಲ, ಹೆಚ್ಚಿನವನ್ನು ಕಳಿಸಿಕೊಡಿ ಎಂದು ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಕೇಳಿಕೊಂಡಿದ್ದಾರೆ. ಇನ್ನು ಒಟ್ಟಾರೆ ಡಿಎಪಿ ಗೊಬ್ಬರದ ಮಾರಾಟ ಸತತ 2ನೇ ತಿಂಗಳು ಕೂಡ ಕಡಿಮೆ ಆಗಿದೆ. ಏಪ್ರಿಲ್ ತಿಂಗಳಲ್ಲಿ ಸಾಮಾನ್ಯವಾಗಿ 7.81 ಲಕ್ಷ ಟನ್ ಡೈ ಅಮೋನಿಯಂ ಫಾಸ್ಫೇಟ್ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಲಾಗುತ್ತದೆ. ಆದರೆ ಈ ಬಾರಿ ಕೇವಲ 2.2 ಲಕ್ಷ ಟನ್ನನ್ನು ಮಾತ್ರ ರೈತರು ಕೊಂಡುಕೊಂಡಿದ್ದರು. ಈ ಪರಿಸ್ಥಿತಿ ಮೇನಲ್ಲಿ ಸುಧಾರಿಸಲಿದೆ ಎನ್ನಲಾಗಿತ್ತು. ಒಟ್ಟಾರೆ ಡಿಎಪಿಯ ಖರೀದಿ ಅಲ್ಪ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಮೇನಲ್ಲಿ ರೈತರು ಸುಮಾರು 5 ಲಕ್ಷ ಟನ್ ಗೊಬ್ಬರವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಪ್ರತಿ ಬಾರಿಯೇ ವಾಡಿಕೆಯಾದ 9.41 ಲಕ್ಷ ಟನ್ಗಿಂತ ಇದು ಕಡಿಮೆ. ಖರೀದಿ ಕಡಿಮೆ ಆಗಿರುವುದಕ್ಕೆ ಬೇಡಿಕೆ ಕುಸಿತ ಕಾರಣ ಅಲ್ಲ. ರೈತರು ಇವತ್ತಿಗೂ ಕೂಡ ಡಿಎಪಿ ಗೊಬ್ಬರವನ್ನೇ ಹೆಚ್ಚಾಗಿ ಕೇಳುತ್ತಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಸರಿಯಾಗಿ ಪೂರೈಕೆ ಮಾಡುತ್ತಿಲ್ಲ ಎಂದು ರೈತರು ಆರೋಪಿಸಿದ್ದಾರೆ. ಬದಲಿಗೆ ಸಂಕೀರ್ಣ ಗೊಬ್ಬರವನ್ನು ಉಪಯೋಗಿಸಿ ಎಂದು ವಿಜ್ಞಾನಿಗಳು ಶಿಫಾರಸು ಮಾಡುತ್ತಾರೆ. ಆದರೆ ಅದು ಬಹಳ ತುಟ್ಟಿ ಎಂದು ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಭಾರತ ಸ್ವಂತ ಜೈವಿಕ ಸುರಕ್ಷಾ ಪ್ರಯೋಗಶಾಲೆಯನ್ನು ತೆರೆಯಬೇಕು ಎಂದ ಕೃಷಿ ವಿಜ್ಞಾನಿಗಳು. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನವರು ಕಳೆದ ತಿಂಗಳು ಜೀನ್ ಎಡಿಟಿಂಗ್ ತಂತ್ರಜ್ಞಾನ ಬಳಸಿ 2 ನೂತನ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದರು. ಕಡಿಮೆ ನೀರು ಮತ್ತು ಗೊಬ್ಬರ ಬೇಡುವ ಈ 2 ಭತ್ತದ ತಳಿಗಳು ಪ್ರತಿಕೂಲ ಹವಾಮಾನ, ಉಪ್ಪಿನಾಂಶ ಅಧಿಕ ಇರುವ ಜವಳು ಸವಳು ಮಣ್ಣಿನಲ್ಲೂ ಕೂಡ 19% ಹೆಚ್ಚಿನ ಇಳುವರಿ ನೀಡುತ್ತದೆ ಎಂದು ICAR ಹೇಳಿದೆ. ದೇಶದ 19 ಕಡೆ ಇದನ್ನು ಪ್ರಯೋಗಾರ್ಥವಾಗಿ ಬೆಳೆಯಲಾಗಿದೆ. ಅವೆಲ್ಲವೂ ಯಶಸ್ವಿಯಾಗಿವೆ. ಮುಂಬರಲಿರುವ ದಿನಗಳಲ್ಲಿ ಇವನ್ನು ಇನ್ನಷ್ಟು ಜನಪ್ರಿಯಗೊಳಿಸಲಾಗುತ್ತದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿತ್ತು. ಯಾವುದೇ ಹೊಸ ಸಂಶೋಧನೆಯಲ್ಲಾಗುವ ಹಾಗೆ ಈ ತಳಿಗಳನ್ನು ಬೆಳೆಯಬೇಕೋ ಬೇಡವೋ ಎಂಬುದರ ಬಗ್ಗೆ 2 ಬಣಗಳಾಗಿವೆ. ರೈತರ ಹಿತಾಸಕ್ತಿ, ಕಡಿಮೆ ಜಾಗದಲ್ಲಿ ಉತ್ತಮ ಇಳುವರಿ ಕೊಡುತ್ತದೆ ಎಂಬ ಕಾರಣಕ್ಕೆ ಒಂದಿಷ್ಟು ಜನರು ಈ ತಳಿಗಳ ಪರವಾಗಿದ್ದಾರೆ. ಇವುಗಳಿಂದ ಬೇರೆ ತಳಿಗಳ ಮೇಲೆ ನಕಾರಾತ್ಮಕ ಪರಿಣಾಮ ಆಗಬಹುದು. BT ತಂತ್ರಜ್ಞಾನದಲ್ಲಿ ಆದ ಹಾಗೆ ರೈತರಿಗೆ ಇದು ತುಟ್ಟಿಯಾಗಬಹುದು. ಕುಲಾಂತರಿ ತಳಿಗಳ ಹಾಗೆ ಮನುಷ್ಯರ, ಪ್ರಾಣಿಗಳ ಮತ್ತು ಪರಿಸರದ ಮೇಲೆ ಅಡ್ಡ ಪರಿಣಾಮ ಬೀರಬಹುದು ಎಂದು ಹಲವರು ಈ ತಳಿಗಳನ್ನು ವಿರೋಧಿಸುತ್ತಿದ್ದಾರೆ. ಇದರ ಬಗ್ಗೆ ಸರಿಯಾಗಿ ಪರೀಕ್ಷೆ ಮಾಡಲು ಮುಂದಿನ ದಿನಗಳಲ್ಲಿ ಈ ರೀತಿಯ ಭಿನ್ನಾಭಿಪ್ರಾಯ ಉಂಟಾಗದಂತೆ ತಡೆಯಲು ಭಾರತ ಸ್ವಂತದ ಜೈವಿಕ ಸುರಕ್ಷಾ ಪ್ರಯೋಗಶಾಲೆಯನ್ನು ತೆರೆಯಬೇಕು ಎಂದು ಕೃಷಿ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಭತ್ತದ ಉದಾಹರಣೆ ಕೊಡುವುದಾದರೆ ಅಧಿಕ ಇಳುವರಿ ಕೊಡುವ ಜೀನ್ನಲ್ಲಿ ಅಲ್ಪ ಬದಲಾವಣೆ ಇದರಲ್ಲಿ ಮಾಡಲಾಗಿದೆ. ಇದರಿಂದ ಗಿಡದ ಬೆಳವಣಿಗೆಗೆ, ಬೇರಿನ ಅಭಿವೃದ್ಧಿ, ಹೀರಿಕೊಳ್ಳುವ ಕ್ಷಮತೆ ಮೇಲಾಗುವ ಪರಿಣಾಮವನ್ನು ಪರೀಕ್ಷಿಸುವ ಅಗತ್ಯವಿದೆ. ಅದಕ್ಕಾಗಿ ನಮ್ಮ ಸ್ವಂತದ ಜೈವಿಕ ಸುರಕ್ಷಾ ಪ್ರಯೋಗಶಾಲೆಯನ್ನು ನಾವು ಹೊಂದಿರಬೇಕು ಎನ್ನುವುದು ತಜ್ಞರ ಅಭಿಪ್ರಾಯ. ಇದೀಗ ಒಂದು ವಾಣಿಜ್ಯ ವಿರಾಮ.
ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಗಿಡದ ವಂಶವಾಹಿಯನ್ನು ಓದಲು ಬಂತು ಕೃತಕ ಬುದ್ಧಿಮತ್ತೆ. ಸಸ್ಯ ವಿಜ್ಞಾನದಲ್ಲಿದು ಮಹತ್ತರ ಮೈಲಿಗಲ್ಲು. ಕೃತಕ ಬುದ್ಧಿಮತ್ತೆ ಇತ್ತೀಚಿನ ದಿನಗಳಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತಿದೆ. ಕೃಷಿಯಲ್ಲೂ ಕೂಡ ಇದನ್ನು ಬಳಸಿಕೊಳ್ಳಲಾಗುತ್ತಿದೆ. ರೋಗ ಕೀಟಗಳನ್ನು ಪತ್ತೆ ಹಚ್ಚಲು, ನಿಖರವಾಗಿ ನೀರು ಮತ್ತು ಗೊಬ್ಬರ ಕೊಡಲು, ಹವಾಮಾನ ಮುನ್ಸೂಚನೆ ಪಡೆಯಲು ಇತ್ಯಾದಿಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೈತನಿಗೆ ಸಹಕರಿಸುತ್ತಿತ್ತು. ಚೈನಾದ ಹೈನಾನ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಇದೀಗ ಗಿಡದ DNA ಓದಬಲ್ಲ AI ಟೂಲನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ಗಿಡದ ನಿರ್ದಿಷ್ಟ ವಂಶವಾಹಿನಿಯನ್ನು ಓದಿ ಅದರ ಮಾಹಿತಿಯನ್ನು ಅರ್ಥವಾಗುವ ರೀತಿಯಲ್ಲಿ ನೀಡುತ್ತದೆ. ವಿಜ್ಞಾನಿಗಳು ಅವುಗಳ ಆಧಾರದ ಮೇಲೆ ನೂತನ ತಳಿ ತಯಾರಿಸುವುದು, ಆ DNAಯಲ್ಲಿರುವ ವಿಶೇಷ ಗುಣಲಕ್ಷಣಗಳನ್ನು ಬೇರೆ ಗಿಡಗಳಿಗೆ ವರ್ಗಾಯಿಸುವಂತಹ ಕೆಲಸವನ್ನು ಮಾಡಬಹುದು. ಈಗಾಗಲೇ ಉಷ್ಣವಲಯದಲ್ಲಿ ಹೆಚ್ಚು ತಾಪಮಾನ ತಡೆದುಕೊಂಡು ಉತ್ತಮ ಇಳುವರಿ ನೀಡುವ ತಳಿಗಳ ವಂಶವಾಹಿನಿಯನ್ನು ಓದಲು AI ಟೂಲ್ಗೆ ನೀಡಲಾಗಿದೆ. ಅದನ್ನು ಆಧಾರವಾಗಿಟ್ಟುಕೊಂಡು ಇನ್ನೂ ಅನೇಕ ಸಂಶೋಧನೆಗಳನ್ನು ಮಾಡಲಾಗುವುದು ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ. ಎರಡನೇ ನಿರ್ಣಯದ ನಂತರವೂ ಅತಂತ್ರ ಸ್ಥಿತಿಯಲ್ಲಿ ಕುಲಾಂತರಿ ಸಾಸಿವೆ. ಒಂದು ತೀರ್ಮಾನಕ್ಕೆ ಬನ್ನಿ ಎಂದ ರೈತರು. ಅಧಿಕ ಇಳುವರಿ ನೀಡುವ, ಕಡಿಮೆ ಯುಸಿರಿಕ್ ಆ್ಯಸಿಡ್ ಇರುವ ಧಾರಾ ಮಸ್ಟರ್ಡ್ ಹೈಬ್ರಿಡ್ 11 ಎನ್ನುವ ಕುಲಾಂತರಿ ತಳಿಯನ್ನು ಭಾರತದಲ್ಲಿ ಅಭಿವೃದ್ಧಿಪಡಿಸಲಾಗಿತ್ತು. ಆದರೆ ಅಲ್ಲಿಂದ ಇಲ್ಲಿಯವರೆಗೆ ಕುಲಾಂತರಿ ಸಾಸಿವೆ ರೈತರ ಹೊಲದಲ್ಲಿ ಬರದೆ ಕೇವಲ ನ್ಯಾಯಾಲಯವನ್ನು ಮಾತ್ರ ಅಲೆಯುತ್ತಿದೆ. ಸಾಮಾನ್ಯವಾಗಿ ಭಾರತದ ಅಡುಗೆ ಎಣ್ಣೆಯಲ್ಲಿ 20% ಬೇರೆ ಅಡುಗೆ ಎಣ್ಣೆಯನ್ನು ಬೆರೆಸಬಹುದು. FSSAI 2021ರಲ್ಲಿ ಸಾಸಿವೆ ಎಣ್ಣೆಗೆ ಈ ನಿಯಮ ಅನ್ವಯಿಸುವುದಿಲ್ಲ ಎಂದಿತ್ತು. ಸಾಸಿವೆ ಎಣ್ಣೆ ಮಾರುವುದಾದರೆ ಅದು 100% ಶುದ್ಧವಾಗಿರಬೇಕು ಎಂದು ಆಜ್ಞೆ ಮಾಡಿತ್ತು. ಇದರ ವಿರುದ್ಧ ಹಲವು ಸಂಸ್ಕರಣೆದಾರರು ನ್ಯಾಯಾಲಯಕ್ಕೆ ಹೋಗಿದ್ದರು. ಆದರೆ ತೀರ್ಪು ಮಾತ್ರ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾದ ಪರವಾಗಿ ಆಗಿತ್ತು. ಇನ್ನು ಕುಲಾಂತರಿ ಸಾಸಿವೆಯ ವಿರುದ್ಧ 2024ರಲ್ಲಿ ನ್ಯಾಯಾಲಯದಲ್ಲಿ ವಾದ ವಿವಾದ ಆರಂಭವಾಗಿತ್ತು. 3 ನ್ಯಾಯಾಧೀಶರ ಪೀಠ ಇದರ ಬಗ್ಗೆ ಒಮ್ಮತದ ನಿರ್ಣಯಕ್ಕೆ ಬರದೆ ಜೆನೆಟಿಕಲಿ ಮಾಡಿಫೈಡ್ ಸಾಸಿವೆ ಪರಿಸ್ಥಿತಿ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತಾಗಿತ್ತು. ಅದಾದ ಮೇಲೆ ಕುಲಾಂತರಿ ಸಾಸಿವೆ ವಿಷಯ ನೆನೆಗುದಿಗೆ ಬಿದ್ದಿದೆ. ಆದರೆ ಇದರಿಂದ ನಿಜವಾದ ತೊಂದರೆ ಆಗುತ್ತಿರುವುದು ರೈತರಿಗೆ. ಈ ಕೂಡಲೇ ನಮಗೆ ಒಂದು ಸ್ಪಷ್ಟತೆಯನ್ನು ನೀಡಿ ಕುಲಾಂತರಿ ಸಾಸಿವೆಯನ್ನು ಬೆಳೆಯಬೇಕೋ ಬೆಳೆಯಬಾರದೋ ಎಂದು ತಿಳಿಸಿ ಎಂದು ರೈತರು ಕೋರಿಕೊಂಡಿದ್ದಾರೆ. ಮನುಷ್ಯರ ಪ್ರತಿರಕ್ಷಣಾ ವ್ಯವಸ್ಥೆಯಲ್ಲಿ ಕಂಡುಬರುವ ರಾಸಾಯನಿಕ ಗಿಡದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಎಂದ ವಿಜ್ಞಾನಿಗಳು. ಐಟೋಕೊನೆಟ್ ಇದು ಚಯಾಪಚಯ ಕ್ರಿಯೆಯಲ್ಲಿ ಮನುಷ್ಯನ ದೇಹದಲ್ಲಿ ಉತ್ಪತ್ತಿಯಾಗುವ ಒಂದು ರಾಸಾಯನಿಕ. ಇದು ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆ ಅಥವಾ ಇಮ್ಯುನಿಟಿ ಸಿಸ್ಟಮ್ನಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಮನುಷ್ಯನ ದೇಹದಲ್ಲಿ ಇದು ಯಾವ ರೀತಿ ಸಹಾಯ ಮಾಡುತ್ತದೆ ಎಂಬುದರ ಬಗ್ಗೆ ಈಗಾಗಲೇ ಸಂಶೋಧನೆಗಳಾಗಿವೆ. ಆದರೆ ಸಸ್ಯಗಳಲ್ಲಿ ಇವು ಇರುತ್ತವೆಯಾ? ಇದ್ದರೆ ಅಲ್ಲಿ ಇವಕ್ಕೇನು ಕೆಲಸ ಎಂಬುದು ಈವರೆಗೆ ತಿಳಿದಿರಲಿಲ್ಲ. ಈ ವಿಷಯದ ಬಗ್ಗೆ ಸ್ಯಾನ್ ಡಿಯೇಗೋ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಅಧ್ಯಯನ ನಡೆಸಿದ್ದಾರೆ. ಐಟೋಕೊನೆಟ್ ಸಸ್ಯಗಳಲ್ಲಿ ಉತ್ಪತ್ತಿಯಾಗುವುದಿಲ್ಲ, ಆದರೆ ಕೃತಕವಾಗಿ ನಾವು ನೀಡಿದರೆ ಇದು ಜೀವಕೋಶಗಳು ಬೆಳೆಯುವುದಕ್ಕೆ ಸಹಾಯ ಮಾಡುತ್ತದೆ ಎಂದು ವಿಜ್ಞಾನಿಗಳು ನಿರೂಪಿಸಿದ್ದಾರೆ. ಮೆಕ್ಕೆಜೋಳದ ಗಿಡಗಳಿಗೆ ನೀರಿನೊಂದಿಗೆ ಬೆರೆಸಿ ಇವನ್ನು ನೀಡಿದರೆ ಗಿಡಗಳು ಬಹು ಉದ್ದವಾಗಿ ಬೆಳೆಯುತ್ತವೆ. ಗಿಡ ಹುಲುಸಾಗಿ ಬೆಳೆಯಲು ಈ ರಾಸಾಯನಿಕ ಸಹಾಯ ಮಾಡುತ್ತದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಮುಂಬರಲಿರುವ ದಿನಗಳಲ್ಲಿ ಐಟೋಕೊನೆಟ್ ಅನ್ನು ಕೃತಕವಾಗಿ ಗಿಡಗಳಿಗೆ ಕೊಟ್ಟು ಹೆಚ್ಚಿನ ಇಳುವರಿ ಪಡೆಯಲು ಆಗಬಹುದು ಎಂದು ನಿರೀಕ್ಷಿಸಲಾಗಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಕ್ಕಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.